ಅವನನ್ನು ಸ್ಮಶಾನಕ್ಕೆ ತಗೊಂಡು ಹೋಗ್ತಿರ್ತಾರೆ. ಯಾಕೆ ಎಲ್ಲರೂ ಹೀಗೆ ಸಾಯ್ತಿದ್ದಾರೆ ಅಂತ ಮಾಯಾ ಯೋಚಿಸ್ತಾಳೆ. ಅವಳು ಮತ್ತು ಡೀನಿ ಅವ್ರನ್ನ ಸ್ಮಶಾನಕ್ಕೆ ಫಾಲೋ ಮಾಡ್ತಾರೆ. ಅದು ಹಿಂದಿನ ದಿನ ಹುಟ್ಟಿದ ಮಗುನ ಕ್ರಿಯೆ ಅಂತ ಗೊತ್ತಾಗುತ್ತೆ. ಕ್ರಿಯೆ ಮುಗಿದ ನಂತರ ಹೆಡ್ ಇವ್ರನ್ನ ನೋಡಿ ಅವರು ಇಲ್ಲಿಗೆ ಯಾಕೆ ಬಂದರು ಅಂತ ಕೇಳ್ತಾನೆ. ಮಾಯಾ ಅದೇ ಸುಳ್ಳು ಹೇಳ್ತಾಳೆ. ಅವರು ಕಾಲೇಜ್ ಸ್ಟೂಡೆಂಟ್, ರಿಸರ್ಚ್ ಮೇಲೆ ಇಲ್ಲಿಗೆ ಬಂದಿದ್ದಾರೆ ಅಂತ. ಅವನು ಅದನ್ನು ನಂಬದೆ ಅವರ ವಯಸ್ಸು ಕೇಳ್ತಾನೆ. ಮಾಯಾ 20 ವರ್ಷ ಅಂತ ಹೇಳ್ತಾಳೆ. ಅವನು ಅವ್ರನ್ನ ಮನೆಗೆ ಕರೀತಾನೆ. ಈಗ ಅವ್ರಿಗೆ ಭಯ ಆಗುತ್ತೆ, ಎಸ್ಪೆಷಲಿ ಡೀನಿಗೆ ರೆಸ್ಟ್ ತಗೊಳಕ್ಕೆ ಹೇಳ್ತಾಳೆ. ಮಾಯಾ ಊರಿನ ಮಾರ್ಕೆಟ್ಗೆ ಸಾಮಾನು ತರಕ್ಕೆ ಹೋಗ್ತಾಳೆ. ಅಲ್ಲಿ ರತಿ ಅನ್ನೋ ಒಬ್ಬಳನ್ನ ಮೀಟ್ ಮಾಡ್ತಾಳೆ. ಅವಳ ಹತ್ರ ಮಾತಾಡ್ತಾಳೆ. ಆದರೆ ರತಿ ಇರೋ ಮನೆ ಬಗ್ಗೆ ಏನೂ ಹೇಳಲ್ಲ. ಮಾಯಾ ಪೇರೆಂಟ್ಸ್ನ ಊರಿನವರು ಭೂತ ಅಂದ್ಕೊಂಡಿರ್ತಾರೆ. ಯಾರೋ ಇಬ್ಬರು ಮನೆಗೆ ಬಂದು ಡೀನಿನ ಅಲ್ಲಿಂದ ಹೊರಗೆ ಹೋಗೋಕ್ಕೆ ವಾನ್ ಮಾಡ್ತಾರೆ. ಅದು ಪ್ರೈವೇಟ್ ಪ್ರಾಪರ್ಟಿ, ರಾಯು ಅನ್ನೋ ಹುಡುಗಿಗೆ ಸೇರಿದ್ದು ಅಂತ ಹೇಳ್ತಾರೆ. ಅವ್ರಿಗೆ ಹೇಗೆ ರಾಯು